ಯಾಕೋ ಇದ್ದಕ್ಕಿದ್ದಂತೆ ದೇಶದಾದ್ಯಂತ ಎಲ್ಪಿಜಿ ಸಿಲಿಂಡರ್ಗಳಿಗೆ ಹಾಹಾಕಾರ ಶುರುವಾಗಿದೆ. ಇದರ ಕಾರಣ ನಮ್ಮ ದೇಶದಲ್ಲಿ ಎಲ್ಲೂ ಇಲ್ಲ. ಬದಲಿಗೆ ಸಾವಿರಾರು ಕಿಲೋಮೀಟರ್ ದೂರದಲ್ಲಿ ಇರಾನ್ ಮತ್ತು ಅಮೆರಿಕ ನಡುವೆ ನಡೀತಿರೋ ಒಂದು ಸಂಘರ್ಷ. ಹಾಗಾದ್ರೆ ಬನ್ನಿ, ಈ ಜಾಗತಿಕ ಸಮಸ್ಯೆ ನಮ್ಮ ಅಡಿಗೆ ಮನೆವರೆಗೂ ಹೇಗೆ ಬಂತಟ್ಟಿದೆ ಅಂತ ಆಳವಾಗಿ ನೋಡೋಣ. ಈ ವಿಶ್ಲೇಷಣೆಯಲ್ಲಿ ನಾವು ಮೊದಲು ನೋಡೋದು ಈ ದಿಢೀರ್ ಗ್ಯಾಸ್ ಕೊರತೆ ಯಾಕಾಯಿತು ಅಂತ. ಅದಾದ್ಮೇಲೆ ಎಲ್ಲೋ ದೂರದಲ್ಲಿ ನಡೀತಿರೋ ಒಂದು ಸಂಘರ್ಷ ನಮ್ಮ ಮೇಲೆ ಹೇಗೆ ಪರಿಣಾಮ ಬೀರ್ತಿದೆ, ನಾವು ಯಾಕೆ ಇಷ್ಟೊಂದು ಆಮದಿನ ಮೇಲೆ ಅವಲಂಬಿತರಾಗಿದ್ದೇವೆ, ಇದರಿಂದ ನಮ್ಮ ದೇಶದಲ್ಲಿ ಏನೆಲ್ಲ ಪರಿಣಾಮಗಳಾಗ್ತಿವೆ, ಸರ್ಕಾರ ಇದಕ್ಕೆ ಏನು ತುರ್ತು ಕ್ರಮ ಕೈಗೊಂಡಿದೆ ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಹತ್ರ ಇನ್ನೂ ಎಷ್ಟು ದಿನಕ್ಕೆ ಆಗುವಷ್ಟು ಗ್ಯಾಸ್ ಸ್ಟಾಕ್ ಇದೆ, ಎಲ್ಲವನ್ನೂ ಒಂದೊಂದಾಗಿ ನೋಡೋಣ. ಹಾಗಾದ್ರೆ ಮೊದಲು ಈ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಇದ್ದಕ್ಕಿದ್ದಂತೆ ದೇಶದಲ್ಲಿ ಗ್ಯಾಸ್ ಸಿಲಿಂಡರ್ಗಳಿಗೆ ಯಾಕಿಷ್ಟು ಪ್ಯಾನಿಕ್ ಶುರುವಾಗಿದೆ? ಎಲ್ಲರಲ್ಲೂ ಒಂದು ಗೊಂದಲ, ಒಂದು ಆತಂಕ. ಇದರ ಹಿಂದಿನ ಅಸಲಿ ಕಥೆಯೇನು? ಪರಿಸ್ಥಿತಿ ಹೇಗಿದೆ ಅಂದ್ರೆ, ಮುಂಬೈ, ಚೆನ್ನೈನಂತಹ ದೊಡ್ಡ ದೊಡ್ಡ ನಗರಗಳಲ್ಲಿ ಹೋಟೆಲ್ಗಳು, ರೆಸ್ಟೋರೆಂಟ್ಗಳು ಬಾಗ್ಲು ಮುಚ್ಚೋಕ್ ಶುರು ಮಾಡಿವೆ. ಪಿಜಿ ನಡೆಸೋರು ಇನ್ನು ಕೆಲವು ದಿನ ಮಾತ್ರ ಊಟ ಕೊಡೋಕ್ಕಾಗೋದು ಅಂತ ವಾರ್ನಿಂಗ್ ಕೊಡ್ತಿದ್ದಾರೆ. ಇದರ ಮಧ್ಯೆ ಗ್ಯಾಸ್ ಕಂಪನಿಗಳಿಂದ ಹೊಸ ರೂಲ್ಸ್ ಬಗ್ಗೆ ಮೆಸೇಜ್ಗಳು ಬರ್ತಿವೆ. ಒಂದು ಸಿಲಿಂಡರ್ ಬೇಕು ಅಂದ್ರೆ ಇನ್ನು ಮುಂದೆ ಬರೋಬ್ಬರಿ 25 ದಿನ ಕಾಯ್ಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ಅರೆ, ಈ ಸಮಸ್ಯೆಗೆಲ್ಲ ಕಾರಣ ಏನು ಅಂತ ಹುಡುಕಿದ್ರೆ ಆಶ್ಚರ್ಯ ಆಗುತ್ತೆ. ಯಾಕಂದ್ರೆ ಇದರ ಉತ್ತರ ನಮ್ಮ ಭಾರತದಲ್ಲಿ ಇಲ್ವೇ ಇಲ್ಲ. ಸಾವಿರಾರು ಕಿಲೋಮೀಟರ್ ಆಚೆ ನಡೀತಿರೋ ಒಂದು ಜಾಗತಿಕ ಬೆಳವಣಿಗೆ ನೇರವಾಗಿ ನಮ್ಮೆಲ್ಲರ ಅಡಿಗೆ ಮನೆ ಮೇಲೆ ಪರಿಣಾಮ ಬೀಳ್ತಿದೆ. ಹಾಗಾದರೆ ಅದೇನು ಆ ಕಾರಣ? ಈ ಇಡೀ ಸಮಸ್ಯೆಯ ಕೇಂದ್ರ ಬಿಂದುವೆ ಹಾರ್ಮೋಸ್ ಜಲಸಂಧಿ. ಇದು ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮಾನ್ ನಡುವೆ ಇರುವ ಒಂದು ಚಿಕ್ಕ ಸಮುದ್ರದಾರಿ. ಆದರೆ ಜಾಗತಿಕ ತೈಲ ಮತ್ತು ಗ್ಯಾಸ್ ಸಾಗಾಟಕ್ಕೆ ಇದು ತುಂಬಾನೇ ಮುಖ್ಯವಾದ ಜಾಗ. ಈಗ ಇರಾನ್ ಮತ್ತು ಅಮೆರಿಕ ನಡುವಿನ ಟೆನ್ಷನ್ನಿಂದಾಗಿ ಈ ದಾರಿಯಲ್ಲಿ ಹಡಗುಗಳ ಓಡಾಟಕ್ಕೆ ದೊಡ್ಡ ಪೆಟ್ಟು ಬಿದ್ದಿದೆ. ಇದರ ನೇರ ಹೊಡೆತ ಈಗ ಭಾರತದ ಎಲ್ಪಿಜಿ ಸಪ್ಲೈ ಮೇಲೆ ಆಗಿದೆ. ಈ ಸಂಘರ್ಷದಿಂದ ಶಿಪ್ಪಿಂಗ್ ಟೈಮ್ ಮೇಲೆ ಆಗಿರೋ ಪರಿಣಾಮ ನೋಡಿದ್ರೆ ಶಾಕ್ ಆಗುತ್ತೆ. ನೋಡಿ, ಮೊದಲೆಲ್ಲ ಮಿಡಲ್ ಈಸ್ಟ್ನಿಂದ ಭಾರತಕ್ಕೆ ಗ್ಯಾಸ್ ಹಡಗು ಬರೋಕ್ಕೆ ಹೆಚ್ಚೆಂದ್ರೆ 5 ರಿಂದ 6 ದಿನ ಸಾಕಿಟ್ಟು. ಆದರೆ ಈಗ ಏನಾಗಿದೆ ಗೊತ್ತಾ? ಬೇರೆ ದಾರಿಯಲ್ಲಿ ಸುತ್ತಿ ಬಳಸಿ ಬರಬೇಕಾಗಿರೋದ್ರಿಂದ ಅದೇ ಹಡಗು ಬರೋಕ್ಕೆ ಈಗ 25 ರಿಂದ 45 ದಿನ ಬೇಕಾಗ್ತಿದೆ. ಎಲ್ಲಿ 6 ದಿನ, ಎಲ್ಲಿ 45 ದಿನ, ನೀವೇ ಊಹಿಸ್ಕೊಳ್ಳಿ. ಓಕೆ, ಎಲ್ಲೋ ದೂರದಲ್ಲಿ ನಡೀತಿರೋ ಜಗಳ ನಮ್ಮ ಅಡುಗೆ ಮನೆವರೆಗೂ ಬಂದು ತಟ್ಟೋಕ್ ಕಾರಣ ಆದ್ರೂ ಏನು? ಅದಕ್ಕೆ ಉತ್ತರ ನಮ್ಮದೇ ಒಂದು ವೀಕ್ನೆಸ್. ಅದೇ ನಮ್ಮ ಆಮದು ಅವಲಂಬನೆ. ನೋಡಿ, ಭಾರತಕ್ಕೆ 1 ವರ್ಷಕ್ಕೆ ಬೇಕಾಗುವ ಎಲ್ಪಿಜಿಯಲ್ಲಿ ನಮ್ಮ ದೇಶದಲ್ಲೇ ತಯಾರಾಗೋದು ಬರೀ 40% ಅಷ್ಟೇ. ಉಳಿದ 60% ಗ್ಯಾಸ್ಗೆ ನಾವು ಸಂಪೂರ್ಣವಾಗಿ ಬೇರೆ ದೇಶಗಳ ಮೇಲೆ ಅವಲಂಬಿತರಾಗಿದ್ದೇವೆ. ಅಂದ್ರೆ ನಮ್ಮ ಅರ್ಧಕ್ಕಿಂತ ಹೆಚ್ಚು ಗ್ಯಾಸ್ ಹೊರಗಿನಿಂದಲೇ ಬರಬೇಕು. ಇದೇ ನಮ್ಮ ದೊಡ್ಡ ಸಮಸ್ಯೆ. ನಾವು ಹೊರಗಿನಿಂದ ತರಿಸ್ಕೊಳ್ಳೋ ಗ್ಯಾಸ್ನಲ್ಲಿ ಬರೋಬ್ಬರಿ 90% ಗ್ಯಾಸ್ ಬರೋದು ಸೌದಿ ಅರೇಬಿಯಾ, ಕತಾರ್, UAE, ಕುವೈತ್ ಅಂದ್ರೆ ಮಿಡಲ್ ಈಸ್ಟ್ ದೇಶಗಳಿಂದ. ಮತ್ತು ಈ ಎಲ್ಲ ದೇಶಗಳಿಂದ ಗ್ಯಾಸ್ ಹೊತ್ತು ಬರೋ ಹಡಗುಗಳು ಅದೇ ಹಾರ್ಮೋಸ್ ಜಲಸಂಧಿಯನ್ನ ದಾಟ್ಕೊಂಡೇ ಬರಬೇಕು. ಈಗ ಅಲ್ಲೇ ಸಮಸ್ಯೆ ಆಗಿರೋದು. ಸರಿ, ಈ ಗ್ಲೋಬಲ್ ಸಪ್ಲೈ ಚೈನ್ ಪ್ರಾಬ್ಲಮಿಂದ ನಮ್ಮ ದೇಶದೊಳಗೆ ಏನೆಲ್ಲ ಆಗ್ತಿದೆ ಅಂತ ನೋಡೋಣ. ಇದು ಒಂದರ ಮೇಲೊಂದು ಪರಿಣಾಮ ಬೀರ್ತಾ ಒಂದು ಚೈನ್ ರಿಯಾಕ್ಷನ್ ಥರ ಆಗ್ತಿದೆ. ಮೊದಲನೇದಾಗಿ ದೊಡ್ಡ ಹೊಡೆತ ಬಿದ್ದಿರೋದು ಕಮರ್ಷಿಯಲ್ ಸೆಕ್ಟರ್ಗೆ. ಇಂಡಿಯನ್ ಹೋಟೆಲ್ ಆ್ಯಂಡ್ ರೆಸ್ಟೋರೆಂಟ್ ಅಸೋಸಿಯೇಷನ್ ಹೇಳಿರೋ ಪ್ರಕಾರ ಇದೇ ಪರಿಸ್ಥಿತಿ ಮುಂದುವರೆದ್ರೆ ಕೆಲವೇ ದಿನಗಳಲ್ಲಿ ಮುಂಬೈನಲ್ಲಿ ಅರ್ಧಕ್ಕರ್ಧ ಹೋಟೆಲ್ಗಳು ಬಂದ್ ಆಗ್ಬಿಡ್ದು ಅಂದ. ಇದು ಬರೀ ಬಿಸ್ನೆಸ್ ಲಾಸ್ ಅಷ್ಟೇ ಅಲ್ಲ, ಲಕ್ಷಾಂತರ ಜನರ ಉದ್ಯೋಗದ ಪ್ರಶ್ನೆಯೂ ಹೌದು. ಈ ಸಮಸ್ಯೆ ಬರೀ ಹೋಟೆಲ್ಗಳಿಗೆ ಸೀಮಿತವಾಗಿಲ್ಲ, ಮನೆ ಮನೆಗೂ ತಟ್ಟಿದೆ. ಬೆಂಗಳೂರಿನಂತಹ ಸಿಟಿಗಳಲ್ಲಿ ಪಿಜಿ ನಡ್ಸೋರು ಇನ್ನೊಂದು ವಾರ ಅಷ್ಟೇ ಊಟ ಕೊಡೋಕ್ಕಾಗೋದು ಅಂತ ಹೇಳ್ತಿದ್ದಾರೆ. ಇನ್ನು ಆಟೋ ಚಾಲಕರ ಕತೆ ನೋಡಿ. ಆಟೋಗೆ ಹಾಕೋ ಎಲ್ಪಿಜಿ ಬೆಲೆ 58 ರೂಪಾಯಿಂದ ಸಡನ್ನಾಗಿ 80 ರೂಪಾಯಿಗೆ ಜಂಪ್ ಆಗಿದೆ. ಇನ್ನು ಸಾಮಾನ್ಯ ಮನೆಗಳಲ್ಲಿ ಜನ ಹೆದರ್ಕೊಂಡು ಬೇಕೋ ಬೇಡವೋ ಸಿಲಿಂಡರ್ ಬುಕ್ ಮಾಡಿ ಸ್ಟಾಕ್ ಇಟ್ಕೊಳ್ಳೋಕೆ ಶುರು ಮಾಡಿದ್ದಾರೆ. ಈ ಬಿಕ್ಕಟ್ಟು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದ್ದಂತೆ ಸರ್ಕಾರ ಈ ಗೊಂದಲವನ್ನು ಕಂಟ್ರೋಲ್ ಮಾಡೋಕ್ಕೆ ಕೆಲವು ಎಮರ್ಜೆನ್ಸಿ ಪ್ಲಾನ್ಗಳನ್ನು ಜಾರಿಗೆ ತಂದಿದೆ. ಅದೇನಂತ ನೋಡೋಣ ಬನ್ನಿ. ಮೊದಲನೇದಾಗಿ ಈ ಪ್ಯಾನಿಕ್ ಬೈಯಿಂಗ್ ತಡೆಯೋಕ್ಕೆ ಸರ್ಕಾರ ಹೊಸ ರೂಲ್ಸ್ ತಂದಿದೆ. ಈಗ ಒಂದು ಸಿಲಿಂಡರ್ ತಗೊಂಡ್ರೆ ಮುಂದಿನ ಸಿಲಿಂಡರ್ ಬುಕ್ ಮಾಡೋಕೆ ಕನಿಷ್ಠ 25 ದಿನ ಕಾಯಲೇಬೇಕು. ಮೊದಲು ಇದು 21 ದಿನ ಇತ್ತು. ಯಾರ ಮನೆಯಲ್ಲಿ ಡಬಲ್ ಕನೆಕ್ಷನ್ ಇದೆಯೋ ಅವರಿಗೆ ಈ ಗ್ಯಾಪ್ 30 ದಿನ. ಅಷ್ಟೇ ಅಲ್ಲ, ಸದ್ಯಕ್ಕೆ ಯಾರು ಹೊಸ ಕನೆಕ್ಷನ್ ತಗೊಳ್ತಾರೋ ಅವ್ರಿಗೆ ಒಂದೇ ಸಿಲಿಂಡರ್ ಸಿಗುತ್ತೆ. ಇದರ ಉದ್ದೇಶ ಒಂದೇ, ಇರೋ ಗ್ಯಾಸ್ ಎಲ್ಲರಿಗೂ ಸರಿಯಾಗಿ ಹಂಚಿಕೆ ಆಗಬೇಕು. ಇದು ಮಾತ್ರ ಅಲ್ಲ, ಸರ್ಕಾರ ಇನ್ನೂ ಒಂದು ದೊಡ್ಡ ಹೆಜ್ಜೆ ಇಟ್ಟಿದೆ. ಪೆಟ್ರೋಲಿಯಂ ಸಚಿವಾಲಯ ತನ್ನ ಎಮರ್ಜೆನ್ಸಿ ಪವರ್ಸ್ ಬಳಸಿ ದೇಶದ ಎಲ್ಲ ರಿಫೈನರಿಗಳಿಗೆ ಒಂದು ಸ್ಟ್ರಿಕ್ಟ್ ಆರ್ಡರ್ ಕೊಟ್ಟಿದೆ.
ಏನಂದ್ರೆ, ಬೇರೆ ಎಲ್ಲ ಪ್ರಾಡಕ್ಟ್ಗಳ ಪ್ರೊಡಕ್ಷನ್ನ ಸದ್ಯಕ್ಕೆ ಕಡಿಮೆ ಮಾಡಿ, ಮನೆ ಬಳಕೆಗೆ ಬೇಕಾದ LPGಯನ್ನೇ ಗರಿಷ್ಠ ಪ್ರಮಾಣದಲ್ಲಿ ಪ್ರೊಡ್ಯೂಸ್ ಮಾಡಿ ಅಂತ. ಅಂದ್ರೆ ಫುಲ್ ಪ್ರಿಯಾರಿಟಿ ಈಗ ಕುಕಿಂಗ್ ಗ್ಯಾಸ್ಗೆ. ಇಷ್ಟೆಲ್ಲ ಆಯ್ತು. ಈಗ ನಮ್ಮ ಮುಂದಿರೋ ದೊಡ್ಡ ಮತ್ತು ಬಹುಶಃ ಅತ್ಯಂತ ಭಯಾನಕ ಪ್ರಶ್ನೆ ಅಂದ್ರೆ, ಒಂದು ವೇಳೆ ಆಮದು ಸಂಪೂರ್ಣವಾಗಿ ನಿಂತೋದ್ರೆ ನಮ್ಮತ್ರ ಇರೋ ಸ್ಟಾಕ್ ಇಟ್ಕೊಂಡು ಭಾರತ ಎಷ್ಟು ದಿನ ಸಮಾಳಿಸಬಲ್ಲದು? ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅಂತ ಅರ್ಥ ಮಾಡ್ಕೋಬೇಕಂದ್ರೆ ಈ ನಂಬರ್ಗಳನ್ನು ನೋಡಿ. ನಮ್ಮ ದೇಶಕ್ಕೆ ಪ್ರತಿ ತಿಂಗಳು ಸುಮಾರು 3 ಮಿಲಿಯನ್ ಟನ್ LPG ಬೇಕು. ಇದು ನಮ್ಮ ಡಿಮ್ಯಾಂಡ್. ಆದರೆ ನಮ್ಮ ದೇಶದಲ್ಲಿ ಒಟ್ಟಾರೆಯಾಗಿ ಗ್ಯಾಸ್ ಸ್ಟೋರ್ ಮಾಡಿ ಇಡೋಕಿರೋ ಕೆಪಾಸಿಟಿ ಕೇವಲ 1 ಮಿಲಿಯನ್ ಟನ್ ಅಷ್ಟೇ. ಅಂದ್ರೆ ನಮ್ಮ ತಿಂಗಳ ಬೇಡಿಕೆಯ 1/3 ಮಾತ್ರ ನಾವು ಸ್ಟೋರ್ ಮಾಡಬಹುದು. ಸೊ ಇದರ ಅರ್ಥ ಏನು ಗೊತ್ತಾ? ಒಂದು ವೇಳೆ ಹೊರಗಿನಿಂದ ಗ್ಯಾಸ್ ಬರೋದು ಸಂಪೂರ್ಣ ನಿಂತೋದ್ರೆ ನಮ್ಮ ದೇಶದಲ್ಲೇ ಸದ್ಯಕ್ಕಿರೋ ಬಫರ್ ಸ್ಟಾಕ್ ಇಡೀ ದೇಶದ ಅಗತ್ಯವನ್ನ ಪೂರೈಸೋಕಾಗೋದು ಕೇವಲ 10 ದಿನಗಳ ಕಾಲ ಮಾತ್ರ. ಹೌದು, ನಮ್ಮ ಹತ್ರ ಇರೋ ಬ್ಯಾಕಪ್ ಬರೀ 10 ದಿನ ಅಷ್ಟೇ. ಇದೇ ಕಾರಣಕ್ಕೆ ಸರ್ಕಾರ ಇಷ್ಟೊಂದು ಪ್ಯಾನಿಕ್ ಆಗಿ ಎಮರ್ಜೆನ್ಸಿ ಕ್ರಮಗಳನ್ನು ತಗೊಳ್ತಾ ಇರೋದು. ಹಾಗಾದ್ರೆ ಕೊನೆಯದಾಗಿ ನಮ್ಮೆಲ್ಲರನ್ನೂ ಕಾಡೋ ಪ್ರಶ್ನೆ ಒಂದೇ. ಈ 10 ದಿನದ ಬಫರ್ ಸ್ಟಾಕ್ ಖಾಲಿಯಾಗೋದ್ರೊಳಗೆ ಆ ಜಾಗತಿಕ ಸಪ್ಲೈ ಚೈನನ್ನ ಮತ್ತೆ ಸರಿ ಮಾಡೋಕ್ಕೆ ಸಾಧ್ಯವಾಗತ್ತಾ? ಇದು ನಿಜಕ್ಕೂ ಸಮಯದ ವಿರುದ್ಧದ ಒಂದು ರೇಸ್. ಈ ರೇಸ್ನ ಫಲಿತಾಂಶ ದೇಶದ ಕೋಟಿ ಜನದ ದಿನನಿತ್ಯದ ಬದುಕನ್ನ ನಿರ್ಧಾರ ಮಾಡುತ್ತೆ.